ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಗೊಂಬೆ ನನಗ್ ಬೇಡ, ನೀನೇ ಇಟ್ಕೋ. ಸುಮ್ನೆ ಹೇಳಿದ್ದೀನಿ, ನಿಜ ಅನ್ಕೊಂಡ್ಬಿಟ್ಟಲ್ಲ. ನಿನ್ನಂತ ಪೊಕ್ಕಲನ್ನ ನಾನು ಎಲ್ಲೂ ನೋಡಿಲ್ಲ. ನೋಡು, ಕೊಡೋದು ಕೊಡ್ತಾ ಇದ್ದೀನಿ, ಹಿಡ್ಕೊಳ್ಳೋದಾದ್ರೆ ಹಿಡ್ಕೊ, ಇಲ್ಲಾಂದ್ರೆ ಹೋಗೋದಾದ್ರೆ ಇಲ್ಲಿ ಬಿಸಾಕ್. ಯೋ ನಿಂತ್ಕೊಳ್ಳಯ್ಯ, ಈ ನಿನ್ ಗೊಂಬೆನ ನೀನೇ ತಗೊಂಡೋಗು. ಯೋ ಮೈ ಡಿಯರ್ ಮಾದಪ್ಪ, ಏನಪ್ಪ ಇದು? ಬೇಡ ಬೇಡ ಅಂದ್ರು ಸ್ಮಶಾನದಲ್ಲಿ ಸಿಕ್ಕಿರೋ ಈ ಗೊಂಬೆನ ನನ್ನ ಕೈಲಿ ಕೊಟ್ಟು ಹೋಗ್ಬಿಟ್ಟ. ಗೊಂಬೆ ನೋಡ್ತಿದ್ರೆ ಬಿಸಾಡಕ್ ಮನಸ್ಸು ಬರಲ್ಲ, ನೋಡಕ್ ಮುದ್ದ ಆಗಿದೆ. ಏನಪ್ಪ ಮಾಡೋದು? ಬೇಜಾರು ಮಾಡ್ಕೊಂಡ್ರೆ ನನ್ನ ಹೆಂಡತಿಗೆ ಇದನ್ನ ತಗೊಂಡೋಗಿ ಕೊಡ್ತೀನಿ. ಇದರಿಂದ ಆದ್ರೂ ಲಕ್ಷ ಲಕ್ಷ ಸಾಲ ಮಾಡೋದು ತಪ್ಪುತ್ತೆ. ಏನಿನ್ ಮಾತಿನ ಅರ್ಥ ಗುಲಾಬಿ? ಇಲ್ಲಿವರೆಗೂ ಇಷ್ಟೆಲ್ಲ ಹೋರಾಡಿ ಇವಾಗ ಆಗಲ್ಲ ಅಂತಂದ್ರೆ ಹೇಗೆ? ಮತ್ತಿನ್ನೇನ್ ಮಾಡ್ಲಿ ಸಮರ್ಥ್? ನಮ್ಮ ಅಪ್ಪನ ಬಗ್ಗೆ ತಿಳ್ಕೊಬೇಕು ಅಂತ ಹೋದಾಗೆಲ್ಲ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಇದೆ. ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಾವ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಹೋಗ್ತೀನೋ ಆ ವ್ಯಕ್ತಿ ಕಾಣೆ ಆಗ್ತಿದ್ದಾರೆ. ಹೀಗಿರುವಾಗ ನಾನು ಹೇಗ್ ನಮ್ಮ ಅಪ್ಪನ ಬಗ್ಗೆ ತಿಳ್ಕೊಳ್ಳಿ ಹೇಳಿ? ನಿಮ್ಮಪ್ಪ ಬದುಕಿದ್ದಾರೆ ಅಂತ ಹೇಳಿದ ಒಬ್ಬ ವ್ಯಕ್ತಿ ಅಂದ್ರೆ ಅದು ನಾರಾಯಣಪ್ಪ. ಅದು ಸತ್ಯನೋ ಸುಳ್ಳೋ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಅವರೇ ಇಲ್ಲ. ಹೀಗಿರುವಾಗ ನಾನು ಏನ್ ಮಾಡ್ಲಿ? ಗುಲಾಬಿ, ಇಂಥ ಟೈಮಲ್ಲಿ ನೀನು ಧೈರ್ಯವಾಗಿರ್ಬೇಕು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನೀನು ಹಿಂದೇಟ್ ಹಾಕಿದ್ರೆ ಇಷ್ಟು ದಿನ ಹೋರಾಡಿದಕ್ಕೆ ಏನು ಫಲ ಸಿಗುತ್ತೆ ನೋಡು. ಈಗ ಊರಿಗೆ ಬಂದಿರೋ ಉದ್ದೇಶ ಏನು? ನಿಮ್ಮ ಅಪ್ಪಂಗಾಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ತಾನೆ. ನೀನು ಅದ್ರ ಬಗ್ಗೆ ಗಮನ ಕೊಡ್ಬೇಕಲ್ವಾ? ನಾನು ಅದೇ ಕೆಲ್ಸದಲ್ಲಿ ಇದ್ದೀನಿ ಸಮರ್ಥ್. ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಒಂದ್ ಸಣ್ಣ ಕ್ಲೂನು ಸಿಗ್ತಾ ಇಲ್ಲ. ಯೋಚನೆ ಮಾಡಬೇಡ ಗುಲಾಬಿ, ಎಲ್ಲದಕ್ಕೂ ಆ ದೇವ್ರು ಒಂದು ದಾರಿ ತೋರಿಸ್ತಾನೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡು, ಖಂಡಿತ ನಮ್ಗೆ ಆ ದಾರಿ ಸಿಗುತ್ತೆ. ನೋಡು, ಎಲ್ಲಿ ನಾವೇನು ಕಳ್ಕೊಂಡಿರ್ತೀವೋ ಅದನ್ನ ಅಲ್ಲೇ ಹುಡುಕ್ಬೇಕು, ಅದನ್ನ ಬಿಟ್ಟು ಬೇರೆ ಕಡೆ ಹುಡ್ಕಕ್ ಹೋಗ್ಬಾರ್ದು. ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸಮರ್ಥ್. ಇವಾಗ ನಮಗ್ ಸಿಕ್ಕಿರೋ ಕ್ಲೂನ ಹುಡ್ಕೊಂಡು ಹೋದ್ರೆ ಇನ್ನೇನಾದ್ರೂ ಕ್ಲೂ ಸಿಕ್ಕೇ ಸಿಗುತ್ತೆ. ಆದ್ರೆ ನಾನ್ ಭೇಟಿಯಾದವ್ರಿಗೇನಾದ್ರೂ ತೊಂದರೆ ಆಗ್ಬಿಟ್ರೆ ಅಂತ ಭಯ ಆಗ್ತಿದೆ. ಬಾಳಿ ಬದುಕ್ಬೇಕಾದವ್ರೆಲ್ಲ ಜೀವ ಕಳ್ಕೊಂಡ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಸಮರ್ಥ್. ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ನೋಡು ಗುಲಾಬಿ, ನೀನ್ ಈ ರೀತಿ ಯೋಚನೆ ಮಾಡಿದ್ರೆ ಇದ್ದಿದ್ದ ಜಾಗದಲ್ಲೇ ಇರ್ತೀಯ. ಈಗ ನೀನು ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗ್ತೀಯೋ ಅವರೇ ನಿಮ್ಮ ಅಪ್ಪಂಗೆ ಪರಿಚಯ ಇರ್ಬೋದಲ್ವಾ? ಅವರೇ ನಿಂಗೆ ತೊಂದರೆ ಕೊಡ್ತಿರ್ಬೋದಲ್ವಾ? ಈಗ ಏನ್ ಮಾಡೋದು ಅಂತೀರಾ? ಇದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೋಬೇಕು. ನನ್ಗೇನು ಆ MLA ಮೇಲೇನೆ ಡೌಟು. ಪ್ರತಿಯೊಂದು ವಿಷಯದಲ್ಲೂ ಎಲ್ರೂ ಅವ್ರ ಬಗ್ಗೆನೇ ಮಾತಾಡ್ತಾರೆ. ನಾನು ಅವ್ರನ್ನೇ ಹೋಗಿ ಭೇಟಿ ಮಾಡಿದ್ರೆ ಹೇಗೆ? ಅದಾಗ್ದಿರೋ ವಿಷಯ ಗುಲಾಬಿ. ಅವನ ಹತ್ರ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅವನ ಹತ್ರ ಹೋಗಕ್ಕೂ ಮುಂಚೆ ಅವನ್ ಬ್ಯಾಕ್ ಗ್ರೌಂಡ್ ಏನು, ಅವನ್ ಹೇಗೆ ಇಷ್ಟು ಮುಂದೆ ಬಂದ ಅಂತ ತಿಳ್ಕೋಬೇಕು. ಆಗ ಪ್ಲಾನ್ ಮಾಡಿ ಅವನ್ನ ಹಿಡಿದ್ರೆ ಅವ್ರ ಅಪ್ಪನ ಬಗ್ಗೆ ಖಂಡಿತ ಸತ್ಯ ಹೊರಗೆ ಬರುತ್ತೆ. ಇವಾಗಿರೋ ಒಂದೇ ಒಂದ್ ದಾರಿ ಅಂತಂದ್ರೆ ಅಖಿಲ್. ಆ ಅಖಿಲ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಖಂಡಿತ ಸತ್ಯನ ಬಾಯ್ ಬಿಡ್ಸ್ಕೋಬಹುದು. ಅವ್ನ್ ಮಾಡಿರೋ ಒಂದೊಂದ್ ಕೆಲ್ಸನೂ ನೆನ್ಸ್ಕೊಂಡ್ರೆ ಹಂಗೆ ಚುಚ್ಚಿ ಸಾಯಿಸ್ಬಿಡೋಣ ಅಂತ ಅನ್ಸುತ್ತೆ. ಹಾಗೆಲ್ಲ ಯೋಚನೆ ಮಾಡ್ಬೇಡ ಗುಲಾಬಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ದೊಡ್ಡವ್ರು ಹೇಳಿದಾರೆ ತಾನೆ. ನಮ್ ಕೆಲ್ಸ ಆಗೋವರೆಗೂ ನಾವು ಅವನ್ನ ಬಳಸ್ಕೋಬೇಕು. ಅದ್ ಬಿಟ್ರೆ ಬೇರೆ ದಾರಿ ಇಲ್ಲ ನಮ್ಗೆ. ಇಲ್ಲ ಸಮರ್ಥ್, ಅವನ ಹತ್ರ ಹೋಗೋದು ಅಷ್ಟು ಒಳ್ಳೇದಲ್ಲ. ಮಾತೆತ್ತಿದ್ರೆ ಸಾಕು, ನಾನ್ ನಿನ್ ಮದ್ವೆ ಆಗ್ತೀನಿ, ನೀನ್ ನನಗ್ ಬೇಕು ಅಂತ ಹೇಳ್ತಿರ್ತಾನೆ. ನನಗ್ ಮದ್ವೆ ಆಗಿದೆ ಅಂತ ಹೇಳಿದ್ರು ನಂಬೋದೇ ಇಲ್ಲ ಅಂತ ಅಂತಾನೆ. ಅಂಥದ್ರಲ್ಲಿ ಇಂಥವ್ನ್ ಸಹವಾಸ ಮಾಡೋದು ಎಷ್ಟು ಒಳ್ಳೇದು ಹೇಳಿ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಗುಲಾಬಿ. ನಿನ್ನ ಹಿಂದೆ ನಾನಿದ್ದೀನಿ. ಅವನು ನಿಂಗೆ ಏನು ತೊಂದರೆ ಮಾಡೋದಕ್ಕಾಗೋದಿಲ್ಲ. ಆ ಥರ ನಾನು ನಿನ್ನ ನೋಡ್ಕೊತೀನಿ. ಆದರೆ ನೀನು ಮಾತ್ರ ಅವನ ಥ್ರೂನೇ ವಿಷಯನ ಕಲೆಕ್ಟ್ ಮಾಡ್ಕೋಬೇಕು. ಈಗ ಸಣ್ಣ ಮೀನು ಹಾಕಿ ದೊಡ್ಡ ಮೀನ ಹಿಡಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅವನ ಥ್ರೂ ಅವ್ರ ಅಪ್ಪನ ಕ್ಯಾಚ್ ಹಾಕ್ಬೇಕು. ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಆ ಪ್ರಯತ್ನನೂ ಮಾಡ್ತೀನಿ. ಭಯ ಪಡ್ಬೇಡ ಗುಲಾಬಿ, ನೀನ್ ಕಾವಲಾಗಿ ನಾನಿರ್ತೀನಿ. ಅಲರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರ. ಶ್ರೀಕೃಷ್ಣ ನೀ ಗೌಡ್ರೆ, ಏನಿದು ಮನೆಗ್ ಬೊಂಬೆ ತಂದಿದ್ದೀರಾ? ಏನಾದ್ರು ಗುಡ್ ನ್ಯೂಸಾ? ಯಾವ ಗುಡ್ ನ್ಯೂಸ್ ಇಲ್ಲ.
ನನ್ನ ಹೆಂಡತಿ ಫುಲ್ ರೈಸು ನನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ. ಅವಳನ್ನ ಕೂಲ್ ಮಾಡೋಣ ಅಂತ ಈ ಗೊಂಬೆ ತಂದಿದ್ದೀನಿ. ಇದೆಲ್ಲ ವರ್ಕೌಟ್ ಆಗಲ್ಲ ಬಿಡಿ. ಅನ್ಪೂರ್ಣ ಅವರು ಕಬ್ಣ ಇದ್ದಾಗೆ, ಇದಕ್ಕೆಲ್ಲ ಬಗ್ಗೋ ಚಾನ್ಸೇ ಇಲ್ಲ. ಮಾಲಿ ಮೇಡಮ್ ಅವ್ರೆ, ಅವಳು ಎಂತ ಕಬ್ನ ಆದ್ರೂ ಈ ಗೊಂಬೆ ಅನ್ನೋ ಬೆಂಕಿಯಿಂದ ಅವಳ ಕೋಪನ ಹಂಗೆ ತನಗ್ ಮಾಡ್ಬಿಡ್ತೀನಿ. ನೋಡ್ತಾ ಇರಿ. ಆಮೇ ಫುಲ್ ರೈಸು. ಯಾಕ್ರಿ ಈ ಕಿತ್ತೋಗಿರೋ ಸ್ವರದಲ್ಲಿ ಕತ್ತೆ ತರ ಪಡ್ಕೋತಾ ಇದೀರಲ್ಲ, ಏನ್ ವಿಷಯ? ಅನು ಅಕ್ಕ, ಅವ್ರ ಪ್ರೀತಿಯಿಂದ ಮಾತಾಡ್ಸಿದ್ರು ಯಾಕೆ ಇಷ್ಟೊಂದು ರೇಗ್ತಿದ್ದೀರಾ? ನೀವು ಪ್ರೀತಿಯಿಂದ ಮಾತಾಡ್ಬೇಕು ತಾನೆ. ಪಾಪ ಗೌಡ್ರು ನೋಡಿ, ನಮ್ಮಿಬ್ರು ನೋಡಿ ನಾವೆಷ್ಟು ಅನ್ಯೋನ್ಯವಾಗಿದೀವಿ ಅಂತ. ಅಯ್ಯೋ ಬಿಡು ಗುಲಾಬಿ, ನಿನಗೇನ್ ಕಮ್ಮಿ ಆಗಿದೆ? ಸ್ವಂತ ಮನೆ ಇರೋ ಗಂಡ ಸಿಕ್ಕಿದಾನೆ. ಆದ್ರೆ ನನ್ ಗಂಡ ಹಾಗಲ್ವಲ್ಲ. ಮದ್ವೆ ಆಗಿ ಇಷ್ಟ ವರ್ಷ ಆದ್ರೂ ಒಂದ್ ಸೈಟು ತಗೊಂಡಿಲ್ಲ. ಇನ್ ಇವ್ರ ಸೈಟ್ ತಗೊಂಡು ಮನೆ ಕಟ್ಟೋ ಅಷ್ಟ್ರಲ್ಲಿ ನಾನು ಮುದ್ಕಿ ಆಗ್ಬಿಡ್ತೀನಿ. ಅಮೇ, ನಾನ್ ಸೈಟ್ ತಗೊಂಡು ಮನೆ ಕಟ್ಸೋವರೆಗೂ ನೀನ್ ಮುದುಕಿ ಆಗೋದು ತುಂಬಾ ಲೇಟ್ ಆಗುತ್ತೆ. ಆದಷ್ಟು ಬೇಗ ಮುದುಕಿ ಆಗ್ಬಿಡು. ನಾನ್ ಬೇರೆ ಒಂದ್ ಹುಡುಗಿ ಹುಡ್ಕೊಂಡು ಮದ್ವೆ ಆಗ್ಬಿಡ್ತೀನಿ. ನೋಡ್ದ್ಯಾ ಗುಲಾಬಿ, ನೋಡ್ದ್ಯಾ ಎಷ್ಟು ಬೇಜವಾಬ್ದಾರಿ ಮಾತಾಡ್ತಾರೆ ಅಂತ? ಇಂಥವ್ರ ಜೊತೆ ನಾನ್ ಪ್ರೀತಿಯಿಂದ ಮಾತಾಡ್ಬೇಕಾ? ಅಮೇ, ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ನಿನ್ ಸಲುವಾಗಿ ನಾನೊಂದು ಗಿಫ್ಟ್ ತಂದಿದ್ದೀನಿ. ಹಾ, ವಜ್ರದ ನೆಕ್ಲೆಸ್, ಸೈಟ್ ಪೇಪರ್ಸಾ? ಅವೆರಡೂ ಅಲ್ಲ, ಅದಕ್ಕಿಂತ ಹೆಚ್ಚಿಂದು. ಟಾನ್ ಟಡಾನ್, ಟಡಡಾನ್, ಟಡಡಾನ್, ಟಡಡಾನ್. ಅಕ್ಕ, ಯಾಕಾಗ ಸುಮ್ಮನೆ ಕೂತಿದ್ದೀರಾ? ಆ ಬೊಂಬೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ. ಹೌದು ಅನು ಅಕ್ಕ, ಆ ಬೊಂಬೆನ ತಂದ್ಕೊಟ್ಟಿರುವಾಗ್ಲೇ ಅರ್ಥ ಆಗುತ್ತೆ ನೋಡಿ ಅವ್ರಿಗೆ ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ತಗೊಳ್ಳಿ. ತಗೊಳ್ಳಿ ಅನ್ಪೂರ್ಣ ಅವ್ರೆ. ಹಾ, ಅನ್ಪೂರ್ಣ ಅವ್ರಿಗೆ ಕೋಪ ಹೋಯ್ತು ಅನ್ಸುತ್ತೆ. ಕೋಪ ಹೋಯ್ತು, ಕೋಪ ಹೋಯ್ತು, ಕೋಪ ಹೋಯ್ತು, ಕೋಪ ಹೋಯ್ತು. ಯಾಕಮ್ಮಿ ಆ ಗೊಂಬೆನ ಹಾಕಿ ಬಿಸಾಡ್ಬಿಟ್ಟೆ? ರೀ, ನನಗ್ ಬೇಕಾಗಿರೋದು ಗೊಂಬೆ ಅಲ್ಲ, ಸ್ವಂತ ಮನೆ. ಸ್ವಂತ ಮನೆ ಕಟ್ಸಕ್ಕೆ ದಾರಿ ಹುಡುಕಿ. ಅದನ್ ಬಿಟ್ಬಿಟ್ಟು ಈ ತರ 500 ರೂಪಾಯಿ ಗೊಂಬೆ ತಂದ್ಕೊಟ್ಬಿಟ್ಟು ನನ್ನನ್ನ ಏಮಾರ್ಸಕ್ ನೋಡ್ಬೇಡಿ. ನನಗೂ ಸ್ವಂತ ಮನೆ ಅಂತ ನೀವು ಕಟ್ಟಿಸ್ಕೊಟ್ರೆ ದಿನ ಈ ತರ ಗೊಂಬೆನ ಗಿಫ್ಟ್ ಆಗಿ ತಂದು ನಿಮ್ಮಲ್ಲಿ ಬಿಸಾಕ್ತಾ ಇರ್ತೀನಿ. ಅನು ಅಕ್ಕ, ಈಗಿಂದೀಗ್ಲೇ ಹೊಸ ಮನೆ ಅಂತ ಅಂದ್ರೆ ಗೌಡ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ? ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ, ಎಲ್ಲಾನು ಮಾಡ್ತಾರೆ. ಹೌದು ಅಕ್ಕ, ಒಂದ್ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಲ್ವಾ? ಈಗ ಮನೆ ಮುಖ್ಯನಾ, ಗೌಡ್ರ ಮನ್ಸ್ನ ಗೆಲ್ಲೋದ್ ಮುಖ್ಯನಾ? ಎಲ್ರದ್ದು ಮಾತು ಮುಗಿತಾ? ಇನ್ ಯಾರ್ದಾದ್ರೂ ಬಾಕಿ ಇದೆಯಾ? ಅನ್ಪೂರ್ಣ ಅವ್ರೆ, ನಾನ್ ಮಾತಾಡ್ಬೇಕು ನೋಡಿ. ಕೆಲವ್ರಿಗೆ ಗಂಡಂದಿರೇ ಇರೋದಿಲ್ಲ, ಇನ್ ಕೆಲವ್ರಿಗೆ ಗಂಡ ಇದ್ರು ಇದ್ದಾಗೆ ಇರೋದಿಲ್ಲ. ಆದ್ರೆ ನಿಮ್ಗೆ ಇಷ್ಟು ಪ್ರೀತಿ ಮಾಡೋ ಗಂಡ ಇದಾರೆ. ಇಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿರೋ ಗೊಂಬೆನ ಬೇಡ ಅಂತಿರಲ್ಲ. ತಗೊಳ್ಳಿ ಅನ್ಪೂರ್ಣ ಅವ್ರೆ, ನನ್ ಮಾತ್ ಮುಗೀತು, ನೀವ್ ಮುಂದುವರಿಸಿ. ಕಡೆದಾಗ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನನಗೆ ಬೇಕಾಗಿರೋದು ಈ ಗೊಂಬೆ ಅಲ್ಲ, ಸ್ವಂತ ಮನೆ. ಏನ್ ಮಾಡ್ತಿರೋ ಏನ್ ಬಿಡ್ತಿರೋ ಗೊತ್ತಿಲ್ಲ. ನನ್ಗೆ ಸ್ವಂತ ಮನೆ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ನಾನ್ ಗ್ಯಾರಂಟಿ ನಿಮ್ ಜೊತೆ ಇರಲ್ಲ. ಇಂತ ಚೀಪ್ ಗಿಮಿಕ್ ಎಲ್ಲ ನನ್ನ ಹತ್ರ ಉಪಯೋಗಿಸ್ಬೇಡಿ ನೀವು. ಅಮೇ